ಅಧಿಕಾರ ಹಂಚಿಕೆ ಕಿಚ್ಚಿಗೆ ಉಪಾಹಾರದ ನೀರೆರಚಲಾಗಿದೆ. ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕದನಕ್ಕೆ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಬ್ರೇಕ್ ನೀಡಲಾಗಿದೆ. ಇನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ನಾಟಿ ಕೋಳಿ ಸಾರು, ಇಡ್ಲಿ ಸವಿಯುತ್ತಲೇ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಂದೇ ಪಕ್ಷದಲ್ಲಿದ್ದೀವಿ. ಹಳ್ಳಿಯಿಂದ ಕೋಳಿ ತಗಬ ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ. ಕೊಚ್ಚಿ ಕದನ ಕೈಪಾಳಯವನ್ನೇ ಕವಲು ಹಾದಿಗೆ ತಳ್ಳಿತು. ತೆರೆಮರೆಯಲ್ಲಿದ್ದ ಪಟ್ಟದ ಯುದ್ಧ ನೇರ ಟ್ವೀಟ್ ಸಮರದವರೆಗೂ ಬಂದು ನಿಂತಿತು. ಅಧಿಕಾರ ಬದಲಾವಣೆ ಕೂಗು ಕಾಡ್ಗಿಚ್ಚಿನಂತೆ ವ್ಯಾಪಿಸಲು ಶುರುವಾಗ್ತಿದ್ದಂತೆ ಎಚ್ಚೆತ್ತ ಕೈ ಹೈಕಮಾಂಡ್ ಉಪಹಾರದ ಮದ್ದರದಿದೆ. ಶನಿವಾರ ಸಿಎಂ ಮನೆಯಲ್ಲಿ ಡಿಕೆಶಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಅದೇ ಡಿಕೆಶಿ ಮನೆಗೆ ಇಂದು ಸಿಎಂ ಎಂಟ್ರಿ ಕೊಟ್ಟಿದ್ರು. ಡಿಸಿಎಂ ಡಿಕೆಶಿ ಮನೆಯಲ್ಲಿ ಸಿಎಂ ಸಿದ್ದು ಉಪಹಾರ. ಇಡ್ಲಿ, ನಾಟಿ ಕೋಳಿ ಸಾರಿನ ಸವಿ, 1.5 ಗಂಟೆ ಚರ್ಚೆ. ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸ್ತಾ ಇದ್ದಂತೆ ಸಿಎಂ ಬದಲಾವಣೆ ಚರ್ಚೆ ಶುರುವಾಗಿತ್ತು. ಇದೇ ಚರ್ಚೆ ತಾರಕಕ್ಕೇರ್ತಾ ಇದ್ದಂತೆ ಎಂಟ್ರಿ ಕೊಟ್ಟಿದ್ದ ಹೈಕಮಾಂಡ್ ನೀವೇ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಹೇಳಿತು. ಅದರಂತೆ ಕಳೆದ ಶನಿವಾರ ಸಿಎಂ ಆಮಂತ್ರಣದ ಮೇರೆಗೆ ಸಿದ್ದು ನಿವಾಸಕ್ಕೆ ತೆರಳಿದ್ದ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ನಮ್ಮನೆಗೂ ಬನ್ನಿ ಅಂತ ಅಂದೇ ಸಿದ್ದರಾಮಯ್ಯಗೂ ಡಿಕೆಶಿ ಆಹ್ವಾನ ನೀಡಿದ್ರು. ಅದರಂತೆ ಇಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಡಿಕೆಶಿ ನಿವಾಸಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ಸಿಎಂ ಕಾಲಿಗೆ ಬಿದ್ದು ನಮಸ್ಕರಿಸಿದ ಡಿಕೆಸು, ಹೂಗುಚ್ಛ ಕೊಟ್ಟ ಡಿಕೆಶಿ. ತಮ್ಮನೆಗೆ ಸಿಎಂ ಆಗಮಿಸ್ತಾ ಇದ್ದಂತೆ ಡಿಕೆಶಿ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರೆ, ಸಹೋದರ ಡಿಕೆ ಸುರೇಶ್ ಸಿಎಂ ಕಾಲಿಗೆ ನಮಸ್ಕರಿಸಿ ವೆಲ್ಕಮ್ ಮಾಡಿಕೊಂಡ್ರು. ಹೀಗೆ ಎಂಟ್ರಿ ಕೊಟ್ಟಿದ್ದ ಸಿಎಂ ಉಪಹಾರಕ್ಕೆ ಮಾಂಸಾಹಾರವನ್ನೇ ಸೇವಿಸಿದ್ರು. ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು ಸವಿದ್ರು. ಹೀಗೆ ತಿಂಡಿ ಸವಿದ ಸಿಎಂಗೆ ಡಿಕೆಶಿ ತಮ್ಮ ಮನೆಯನ್ನ ತೋರಿಸಿದ್ರು. ಹಳೆ ಫೋಟೋಗಳನ್ನ ತೋರಿಸಿ ವಿವರಿಸಿದ್ರು. ನಾಟಿ ಕೋಳಿಯನ್ನ ಹೇಳಿ ತರಿಸಿದ್ದ ಸಿಎಂ. ಮೈಸೂರು ಶೈಲಿಯಲ್ಲಿ ಡಿಸಿಎಂ ಪತ್ನಿಯಿಂದ ಅಡುಗೆ ತಯಾರು. ಡಿಕೆ ಶಿವಕುಮಾರ್ ಸದ್ಯ ಮಾಂಸಾಹಾರವನ್ನ ತ್ಯಜಿಸಿದ್ದಾರೆ. ಆದ್ರೆ ಮಾಂಸಾಹಾರ ಪ್ರಿಯರಾಗಿರೋ ಸಿದ್ದರಾಮಯ್ಯ ಮನೆಗಾಗಮಿಸೋ ಮೊದಲೇ ಡಿಕೆಶಿಗೆ ನಾಟಿ ಕೋಳಿನ ಸಾರು ಮಾಡಿಸುವಂತೆ ಹೇಳಿದ್ರು. ಹಳ್ಳಿಯಿಂದಲೇ ಕೋಳಿ ತರಿಸುವಂತೆ ಸೂಚಿಸಿದ್ರಂತೆ. ಹೀಗಾಗಿ ಸಿಎಂ ಉಪಹಾರಕ್ಕೆ ನಾಟಿ ಕೋಳಿಯನ್ನೇ ತರಿಸಲಾಗಿತ್ತು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು, ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗಬ ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ವಿಷಯ ಏನು ಅಂದ್ರೆ, ಮೈಸೂರಿನವರೇ ಆಗಿರೋ ಡಿಸಿಎಂ ಪತ್ನಿ ಉಷಾ ಮೈಸೂರು ಶೈಲಿಯಲ್ಲೇ ಖಾದ್ಯ ತಯಾರಿಸಿದ್ರು. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮನೆ ಬ್ರೇಕ್ಫಾಸ್ಟು, ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಮಿಸಸ್ ಈಸ್ ಫ್ರಮ್ ಮೈಸೂರು. ಸೊ ಮೈಸೂರು ಟೇಸ್ಟು, ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ಇಬ್ಬರ ಕೈಯಲ್ಲೂ ಒಂದೇ ರೀತಿ ವಾಚ್, ಹಲವು ಚರ್ಚೆ. 43 ಲಕ್ಷ ಮೌಲ್ಯದ ವಾಚ್ ಉಡುಗೊರೆ ಬಾಂಬ್ ಸಿಡಿಸಿದ ಬಿಜೆಪಿ. ವಿಷಯ ಅಂದ್ರೆ, 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗಿಫ್ಟ್ ಆಗಿ ಬಂದಿದ್ದ ಹ್ಯೂಬ್ಲೆಟ್ ವಾಚು ದೊಡ್ಡ ಸದ್ದು ಮಾಡಿತು.
ವಿಷಯ ಏನು ಅಂದ್ರೆ ಇಂದು ಡಿಕೆಶಿ ಹಾಗೂ ಸಿಎಂ ಇಬ್ರು ಕಾರ್ಟಿಯರ್ ವಾಚ್ ಧರಿಸಿದ್ರು. 43 ಲಕ್ಷ ಮೌಲ್ಯದ ವಾಚ್ ಉಡುಗೊರೆ ಬಂದಿದ್ಯಾಕೆ ಅಂತ ಬಿಜೆಪಿ ಪ್ರಶ್ನಿಸಿದೆ. ಇದೆಲ್ಲ ಮೀಟಿಂಗ್ ನ ಸೈಡ್ ಲೈಟ್ಸ್ ಆದ್ರೆ 1.5 ಗಂಟೆಯಲ್ಲಿ ರಾಜಕೀಯ ಚರ್ಚೆಯನ್ನು ಜೋರಾಗಿ ನಡೆದಿದೆ. ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಎಂದ ಸಿದ್ದು, ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಅಂತ ವೈರಾಗ್ಯದ ಮಾತು. ನಾನು ಹಾಗೂ ಡಿಕೆಶಿ ಬ್ರದರ್ಸ್ ಎಂದ ಸಿಎಂ, 2028ರ ಚುನಾವಣೆಗೆ ಒಟ್ಟಿಗೆ ಹೋಗ್ತೀವಿ, ಹೈಕಮಾಂಡ್ ಹೇಳ್ದಂತೆ ಕೇಳ್ತೀವಿ ಅಂದ್ರು. ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಆಗ ಆಗ್ತಾರೆ ಅಂದ್ರು. ಹೈಕಮಾಂಡ್ ಹೇಳಿದಾಗ ಹೀಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ವಿಧಾನಸೌಧಕ್ಕೆ ಬಂದಿದ್ದ ಸಿಎಂ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಜೊತೆ ಅನೌಪಚಾರಿಕ ಮಾತನಾಡಿದ್ರು. ಈ ವೇಳೆ ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅಂತ ಹೇಳಿರೋದು ಚರ್ಚೆಗೆ ಕಾರಣವಾಗಿದೆ. ಸಿಎಂ ಬದಲಾವಣೆ ಕೂಗಿನಿಂದ ಹೊತ್ತಿದ್ದ ಬೆಂಕಿ ಉಪಹಾರದ ಮದ್ದಿನಿಂದ ತಣ್ಣಗಾಗಿದೆ. ಬೀದಿಗಿಳಿದಿದ್ದ ಇಬ್ಬರು ನಾಯಕರು ಹೈಕಮಾಂಡ್ನತ್ತಲೇ ಬೊಟ್ಟು ಮಾಡ್ತಿದ್ದು, ನಾಳೆ ಮಂಗಳೂರಿಗೆ ಹೋಗ್ತಿರೋ ಸಿಎಂ ಕಾರ್ಯಕ್ರಮವೊಂದರಲ್ಲಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ಡಿಕೆಶಿ ಕೂಡ ದೆಹಲಿಗೆ ಹಾರಲು ತಯಾರಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.